ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆ ಕ್ಲಾಸಲ್ಲಿ 11ನೇ ತಾರೀಕು ಫೆಬ್ರವರಿ 2025 ಏನು ಮಾಡಿದ್ದೀವಿ, ಫಸ್ಟ್ ಶಿಫ್ಟನ್ನೇ ಅನಲೈಸಿಸ್ ಮಾಡಿದ್ದೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ ಸೆಕೆಂಡ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿರ್ತಾವೆ ಅಂತೇಳಿ ನೋಡಿಕೊಂಡು ಅವುಗಳನ್ನ ಎಷ್ಟು ಜಲ್ದಿ ನಾವು ಸೊಲ್ಯೂಷನ್ ಮಾಡ್ಬೋದು ಅಂತೇಳಿ ನಾನು ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ವಿಡಿಯೋನ ಯಾರು ಪ್ರೀವಿಯಸ್ ನೋಡಿಲ್ಲಲ್ಲ ಇನ್ನು ನೋಡ್ಕೊತ ಹೋಗ್ರಿ, ಯಾಕಂದರೆ ಎಕ್ಸಾಮ್ ಸಮೀಪ ಅದಾವ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಅದೇ ರೀತಿ ನಿನ್ನೆ ಕೂಡ ಅಗ್ನಿವೀರ್ ಹೊಸದಾಗಿ ನೋಟಿಫಿಕೇಷನ್ ಆಗೋದದ ರೀ, ಅಗ್ನಿವೀರ್ JD. ಓಕೆ, ಯಾವಾಗಂತಂದ್ರೆ ಫೆಬ್ರವರಿ ಒಳಗೆ ಆಗೋದದ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ಹೇಳ್ತೀನಿ. ಡನ್. ಓಕೆ, ಇದು ಎರಡನೇ ಶಿಫ್ಟಲ್ಲಿ ಫಸ್ಟ್ ಕ್ವಶನನ್ನು ನೋಡ್ರಿ ಏನದ ಅಂತೇಳಿ. ಸಂಜಯ್ ಮತ್ತು ತನು ಪ್ರತ್ಯೇಕವಾಗಿ ಕೆಲಸ ಮಾಡುವ ಮೂಲಕ 6 ಮತ್ತು 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುವವರು ಪರ್ಯಾಯ ದಿನ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು. ಓಕೆ, ಫಸ್ಟಿಗೆ ಎಷ್ಟು ಇಬ್ಬರು ಜನ ಅದಾರೆ, ಯಾರ್ಯಾರು? ಸಂಜಯ್ ಮತ್ತು ತನು. ಓಕೆ, ಇವರು 6 ದಿನ ಆದ್ರೆ ಇವರು 20 ದಿನ. ಇಬ್ಬರದು LCM ಎಷ್ಟು ಬರುತ್ತೆ ರೀ? 60. ಅಂದ್ರೆ ಇವರು 10, ಆಮೇಲೆ ಇವರು 3. ಪರ್ಯಾಯ ದಿನ ಅಂತಂದ್ರೆ ಫಸ್ಟ್ ದಿನ ಸಂಜಯ್ ಅವ್ರು ಮಾಡಿದರೆ, ಎರಡನೇ ದಿನ ತನವ್ರು ಮಾಡ್ತಾರೆ. ಅಂದ್ರೆ ಇವರು 10 ಪಾರ್ಟ್ ಆದರೆ ಇವ್ರದ್ದು 3, ಅಂದ್ರೆ ಟೋಟಲ್ ಎಷ್ಟಾಯಿತು? 13. ಅಂದ್ರೆ 2 ದಿನದಾಗ 13 ಕೆಲಸ ಮುಗಿದು ನಾನು 60. ಹೌದಾ? 13 65 ಇಲ್ಲ, ಅದಕ್ಕಿಂತ ಸಮೀಪ ವ್ಯಾಲ್ಯೂ ಅಂದ್ರೆ 52 ಅದ. ಅಂದ್ರೆ 13 4 52, ಅಂದರೆ ಇಲ್ಲಿನೂ ಇಂಟು 4 ಮಾಡಿರಿ, ಅಂದರೆ ಎಷ್ಟು ಬಂತು? 8 ಬಂತ. ಓಕೆ, ಈಗ ನೆಕ್ಸ್ಟ್ ನನಗೆ ಉಳಿದದ್ದು ಎಷ್ಟು ಕೆಲಸ ನೋಡಿರಿ? 8 ಕೆಲಸ ಅದಾವೆ. ಹೌದಾ? ಈ 8 ಕೆಲಸದಾಗ ನನಗೆ ನೆಕ್ಸ್ಟ್ ಯಾರು ಮಾಡ್ಬೇಕು ರೀ? ಟಿ ಆದಮೇಲೆ ನನಗೆ ಯಾರು ಮಾಡಬೇಕು? ಯಾರು ಮಾಡ್ಬೇಕು ರೀ? ಹಾಂ, ಇವ್ರು ಮಾಡ್ಬೇಕಾ? ಸಾರಿ, ಫಸ್ಟಿಗೆ ಯಾರು ಮಾಡ್ತಾರೆ ನೋಡಿರಿ? ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡುವರು ಅಂತಂದಾರ. ಓಕೆ, ಈಗ ಫಸ್ಟಿಗೆ ಒಂದು ದಿನ 3 ಕೆಲಸ ಮುಗಿದು ಅಂತಂದ್ರೆ, ಓಕೆ, ಒಂದು ದಿನ ಎಷ್ಟು ಮುಗಿದವ್ರಿ? 3 ಕೆಲಸ ಮುಗಿದು ಅಂದ್ರೆ ಉಳಿದದ್ದು ಎಷ್ಟು? ಇನ್ನು 5 ಉಳಿದು. ಹೌದಾ? ಇನ್ನು 5 ಉಳಿದು ಅಂದ್ರೆ ಒಂದು ದಿನ 2 ಆಯ್ತು, ಅಂದ್ರೆ 9 ದಿನ ಆಯ್ತು. ಈಗ 9 ದಿನ ಆದಮೇಲೆ ಟೋಟಲ್ ನನಗೆ 55 ಆದವು ಇಲ್ಲೇ. ಹೌದಾ? 55 ಆದವು ಇಲ್ಲ, ಅಂದ್ರೆ 55 ಕೆಲಸ ಮುಗ್ದಂಗೆ ಅದು ಎಷ್ಟು ದಿನದಾಗ? 9 ದಿನದಾಗ. ಇನ್ನು ಉಳಿದದ್ದು ಎಷ್ಟು? 5 ಕೆಲಸ. ಈ 5 ಕೆಲಸ ಯಾರು ಮಾಡ್ಬೇಕು ರೀ? ಇವ ಮಾಡ್ಬೇಕು. ಫಸ್ಟಕ್ಕೆ ಎಸ್ ಮಾಡ್ಬೇಕು. ಎಸ್ ಇದು ಎಷ್ಟು ಅದ ರೀ? 10 ಅದ. ಅಂದರೆ ಎಷ್ಟಾಯ್ತು ರೀ? 0.5 ಆಯ್ತು. ಅಂದ್ರೆ 9 + 0.5 ಅಂದ್ರೆ 9.5 ಡೇಸ್ ಅಂತಂದ. ಓಕೆ, ಆಪ್ಷನ್ ನಂಬರ್ ಯಾವ್ದು ನೋಡಿರಿ? ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಯಾಕಂತಾರೆ ಇಲ್ಲಿ ಇಂಗ್ಲೀಷ್ನಾಗ ಕೊಟ್ಟಾರ ನೋಡಿರಿ, ತನು ಬಿಗಿನ್ಸ್ ಅಂತ ಅಂದಾರ. ಫಸ್ಟಿಗೆ ತನು ಸ್ಟಾರ್ಟ್ ಮಾಡ್ಯಾರ, ಫಸ್ಟಿಗೆ ತನು ಅವ್ರು ಸ್ಟಾರ್ಟ್ ಮಾಡ್ತಾರೆ ಅದನ್ನ. ಇಲ್ಲಿ ನಿಮ್ಗೆ ನೋಡಿರಿ, ಫಸ್ಟಿಗೆ ತನು ಸ್ಟಾರ್ಟ್ ಮಾಡಿದಂದ್ರೆ ನೋಡಿರಿ, ನಿಮ್ಗೆ ಇಲ್ಲಿ ಬರೆಯೋದ್ನಾಗ ನಾನು ಡೈರೆಕ್ಟಾಗಿ ಬರ್ತೀನಿ, ಆದ್ರೆ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಫಸ್ಟಿಗೆ ಯಾರು ಸ್ಟಾರ್ಟ್ ಮಾಡ್ಯಾರ ಅಂತಂದ್ರೆ ತನು ಸ್ಟಾರ್ಟ್ ಮಾಡ್ಯಾನ. ಹೌದಾ? ಆಮೇಲೆ ಸಂಜಯ್, ಅಂದ್ರೆ ಇವೊಂದು 3 ಆದ್ರೆ ಇವೊಂದು 10, ಟೋಟಲ್ ಎಷ್ಟೈತಿ? 13. ಡನ್ನ. ಓಕೆ, ನೆಕ್ಸ್ಟು ಎರಡನೇ ಪ್ರಶ್ನೆ. 154 ಕುರ್ಚಿಗಳನ್ನು ಮಾರಿ 66 ಕುರ್ಚಿಗಳ ಮಾರಾಟ ಬೆಲೆ ಲಾಭವನ್ನು ಪಡೆದರೆ ಶೇಕಡಾ ಲಾಭ ಎಷ್ಟು ಅಂತ ಕೇಳ್ಯಾರ ನೋಡ್ರಿ. ನೋಡಿರಿ, 154 ಸೆಲ್ಲಿಂಗ್ ಪ್ರೈಸ್ ಅದಲ್ಲ, ಅದರ 154 ಕಾಸ್ಟ್ ಪ್ರೈಸ್ಗಿಂತ 66 ಏನಾಗೈತೆ ರೀ? ಸೆಲ್ಲಿಂಗ್ ಪ್ರೈಸು ನಮ್ಗೆ ಲಾಭ ಬಂದೈತಿ. ಅಂದ್ರೆ ಇದನ್ನು ಈ ಕಡೆ ಕಳ್ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಉಳಿತು? 88 ಸೆಲ್ಲಿಂಗ್ ಪ್ರೈಸು, ಈ ಕಡೆ 154 ಸೆಲ್ಲಿಂಗ್ ಪ್ರೈಸು, ಅಂದ್ರೆ ಸಾರಿ ಕಾಸ್ಟ್ ಪ್ರೈಸ್ ಅಂದಾಗ ಈಗ ನೋಡಿರಿ, ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 154 ಡಿವೈಡೆಡ್ ಬೈ 88. ವಾಟ್ ಈಸ್ ದ ಡಿಫ್ರೆನ್ಸ್? 66. ಅಂದ್ರೆ 88ಕ್ಕೆ 66 ಆದ್ರೆ 100ಕ್ಕೆ ಎಷ್ಟು? ಅಂದ್ರೆ ಪರ್ಸೆಂಟೇಜ್ ಬೇಕಾಗಿತ್ತು ನನಗೆ. ಈಗ ನೋಡಿರಿ, 11 8 11 6 ನೆಕ್ಸ್ಟ್ 4 2 4 25 2 1 2 3 25 3 ಎಷ್ಟು? 75% ಅವರಿಗೆ ಲಾಭ ಆಗೈತಿ. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ನೋಡಿರಿ. ಡನ್.
ಓಕೆ, ಥರ್ಡ್ ಕ್ವಶನ್. ವಾರ್ಷಿಕ 6% ದರದಲ್ಲಿ 2 ವರ್ಷಗಳ ಅವಧಿಗೆ ಸರಳ ಬಡ್ಡಿ ಎಷ್ಟಾಗುತ್ತೆ? 387. ಆದರೆ ಅಸಲು ಎಷ್ಟು ಅಂತ ಕೇಳ್ಯಾರ. ಓಕೆ, ಅಸಲು ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಅಸಲು ನನಗೆ 100 ರೂಪಾಯಿ ಅದ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 6% ಅದ. ಹಂಗಾದ್ರೆ ನಮಗೆ ಟೈಮ್ ಎಷ್ಟು ಅದ ರೀ? 2 ವರ್ಷ ಅದ. ಅಂದಾಗ ನಮ್ದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಆತು ರೀ? 12 ಆತಿಲ್ಲ. ಅಂದ್ರೆ 12 ರೂಪಾಯಿಗೇನ 387 ಅವ್ರು ಕೊಟ್ಟಾರ. 100 ಅಂದ್ರೆ ಎಷ್ಟಾಗತ್ತೆ ರೀ? 100 ಅಂದ್ರೆ 3225 ಆಗತ್ತೆ. ಡನ? 3225. ವೆರಿ ವೆರಿ ಇಂಪಾರ್ಟೆಂಟು, ನೋಟ್ ಮಾಡಿಟ್ಕೋರಿ. ಓಕೆ, ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. ಇಲ್ಲಿ ನೋಡಿರಿ, 13 ಮೈನಸ್ 11 ಅಂದರೆ ಎಷ್ಟು ಉಳಿತು? 2 ಉಳಿತು. 2 ಡಿವೈಡೆಡ್ ಬೈ 2 ಅಂದ್ರೆ 1 ಆಯಿತು. 5 ಡಿವೈಡೆಡ್ ಬೈ 5 ಅಂತಂದ್ರೆ 1 ಆಯಿತು. ಮುಗೀತು. ನನಗೆ 16 ಇಂಟು 12 ಅಷ್ಟೇ ಉಳಿದೈತಿ. ಅಂದ್ರೆ 2 ಆರ್ಲೆ ಎಷ್ಟು ಬಂತು? 12. 12 ಅಂದ್ರೆ ಲಾಸ್ಟ್ ಸಂಖ್ಯೆ ನನಗೆ 2 ಎಲ್ಲಿದೆ ರೀ? 192 ನಮ್ಮದು ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಒಂದು ತರಗತಿಯ 50 ಅಂಕಗಳ ಇಂಗ್ಲೀಷ್ ಪರೀಕ್ಷೆಯಲ್ಲಿ 20 ವಿದ್ಯಾರ್ಥಿಗಳ ಸರಾಸರಿ 40 ಅಂಕಗಳನ್ನು, 25 ವಿದ್ಯಾರ್ಥಿಗಳು ಸರಾಸರಿ 30 ಅಂಕಗಳನ್ನು, 15 ವಿದ್ಯಾರ್ಥಿಗಳು 26 ಅಂಕಗಳನ್ನು ಗಳಿಸಿದರೆ ಇಡೀ ಸರಾಸರಿ ಎಷ್ಟು ಕೇಳ್ಯಾರ? ಫಸ್ಟಿಗೆ ನೋಡಿ ಯಾರು ಅದ ರೀ? 16 ಜನರದ್ದು ಎಷ್ಟದ ರೀ? ಎಷ್ಟದ ರೀ? ಒಂದೇ ನಿಮಿಷ, ನಂಬರಿಲ್ಲೂ ಮಿಸ್ಟೇಕ್ ಆಗೈತೆ ಅನ್ಸುತ್ತೆ. 1 ಸೆಕೆಂಡ್ ನೋಡ್ತೀನಿ. ಕರೆಕ್ಟ್ ಅದ ನೋಡಿರಿ, ನಂಬರ್ಸ್ ಎಲ್ಲ ಕರೆಕ್ಟ್ ಅದಾವ ನೋಡಿರಿ. ಎಷ್ಟಕ್ಕೆ? 20 ಜನದ್ದು 40 ಅದ. ಓಕೆ, ಪ್ಲಸ್ ನೆಕ್ಸ್ಟ್ 25 ಜನದ್ದು 34 ಅದ. ಅದೇ ರೀತಿ ಪ್ಲಸ್ 15 ಜನದ್ದು 26 ಅದ. ಡಿವೈಡೆಡ್ ಬೈ ಟೋಟಲ್ ಜನಸಂಖ್ಯೆ ಎಷ್ಟದ ಜನರು? 20, 25, 15. ಡನ? ಈಗ ನೋಡಿರಿ, 20 ಇಂಟು 40 ಎಷ್ಟಾತು ರೀ? ಇದು 800 ಆತು. ಓಕೆ, 25 ಇಂಟು 34 ಅಂದ್ರೆ 850 ಆತು. 16 ಇಂಟು 26 ಅಂದ್ರೆ 390 ಆಯಿತು. ಇವನ್ನೆಲ್ಲ ಕೂಡಿಸ್ರೆ ಎಷ್ಟು ಬಂತು? 2040 ಡಿವೈಡೆಡ್ ಬೈ 60. ಈ 0 ಹೋಯಿತು. 6 3 18, 6 4 24. ಒಟ್ಟು ವಿದ್ಯಾರ್ಥಿಗಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಬಂತು? 34. ಇದು ಲಾಸ್ಟ್ ಶಿಫ್ಟಲ್ಲಿ ಯಾವುದೇ ಇದೇ ಥರ ಕ್ವಶನ್ ಬಂದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಇರಲಿ. ಓಕೆ, ಡನ್. 6th ಕ್ವಶನ್. ಪಿ ನಗರದಿಂದ ಕ್ಯೂ ನಗರಕ್ಕೆ 45 ನಿಮಿಷಗಳಲ್ಲಿ 60 ಕಿಲೋಮೀಟರ್ಗಳನ್ನು ಏನು ಮಾಡ್ತಾರೆ? ಕ್ರಮಿಸ್ತಾರೆ. ನೋಡಿರಿ, ಫಸ್ಟಿಗೆ ಅದನ್ನು ನಾನು ಕ್ಲಿಯರ್ ಮಾಡಿಕೊಂಡು ಆಮೇಲೆ 40 ಕಿಲೋಮೀಟರ್ ವೇಗದಲ್ಲಿ ಪಿ ನಗರಕ್ಕೆ ಹಿಂದಿರುಗ್ತಾರೆ. ಇಲ್ಲಿ ಡೈರೆಕ್ಟ್ ವೇಗ ಕೊಟ್ಟಾರೆ, ಇಲ್ಲಿ ವೇಗ ಕೊಟ್ಟಿಲ್ಲ. ನಾನು ವೇಗವನ್ನು ಕಂಡುಹಿಡಿಬೇಕು. ಹಾಗಾದ್ರೆ ಸರಾಸರಿ ವೇಗ ಕೇಳ್ಯಾರಂದ್ರೆ ಫಸ್ಟಿಗೆ ನಾನು ವೇಗವನ್ನು ಕಂಡುಹಿಡಿತೀನಿ. ಅಂದರೆ 60 ಕಿಲೋಮೀಟರ್ಗಳನ್ನು ಹೋಗುವಾಗ 45 ನಿಮಿಷ ಟೈಮ್ ತೊಗೊಂಡಾರಂದ್ರೆ ಅದನ್ನು ನಾನು ಕಿಲೋಮೀಟರ್ ಪರ್ ಅವರಲ್ಲಿ ಕಂಡುಹಿಡಿಬೇಕಂದ್ರೆ ಎಷ್ಟಾಯಿತು? ಈ 15 3 15 4 3 1 3 20 24 80 ಕಿಲೋಮೀಟರ್ ಪರ್ ಅವರ್ ಬಂತು. ಹೌದಾ? ಫಸ್ಟ್. ಆಮೇಲೆ ಈಗ ನಾನು ಎವರೇಜ್ ಸ್ಪೀಡ್ ಮಾಡ್ತೀನಿ. ಒಂದು ಏನದ 2 ಇಂಟು ಒಂದು 40 ಅದ, ಒಂದು 80 ಅದ, ಡಿವೈಡೆಡ್ ಬೈ 40 ಇಂಟು 80 120. ಈ 0 ಈ 0 4 1 4 3 12. ಆಮೇಲೆ 82 160 ಡಿವೈಡೆಡ್ ಬೈ 3 ಅಂತಂದ್ರೆ 53.33 ಇಸ್ ದಿ ಎವರೇಜ್ ಸ್ಪೀಡ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಅಂದ್ರೆ ಲಾಸ್ಟ್ ಟೈಮು ಬರೀ ಎವರೇಜ್ ಸ್ಪೀಡ್ ಕಂಡು ಅಂತ ಕೊಡ್ತಿದ್ದು. ಆದರೆ ಈ ಸಲ ಏನು ಮಾಡ್ಯಾರ? ಈ ಒಳ್ಳೆಯ ಸ್ಪೀಡನ್ನು ನೀವಾಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ಮೇಲೆ ಕಂಡುಹಿಡಬೇಕಾಗತ್ತೆ. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡೋಣ, ಅದನ್ನು ನೆನಪಿಟ್ಕೋರಿ. ಡನ್. ಓಕೆ, ನೆಕ್ಸ್ಟ್ 3 ವರ್ಷಗಳ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 124. ಅಂದ್ರೆ 10% ಬಡ್ಡಿ ದರೊಳಗೆ ಅಸಲು ಎಷ್ಟಾಗತ್ತೆ? ಡಿಫ್ರೆನ್ಸ್ ಕೊಟ್ಟಾಗ ಫಾರ್ಮುಲಾ ಗೊತ್ತೈತಲ್ಲ ರೀ, ಲಾಸ್ಟ್ ಕ್ಲಾಸಲ್ಲಿ ಕೂಡ ಮಾಡಿದ್ವಿ. ಡಿಫ್ರೆನ್ಸ್ ಈಕ್ವಲ್ ಟು ಪಿ ಇಂಟು ಬ್ರಕೆಟ್ ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್
ಇಂಟು 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಓಕೆ ಡನ್. ಈಗ ನೋಡಿರಿ ಡಿಫ್ರೆನ್ಸ್ ಎಷ್ಟು ಅದ ರೀ 124 ಅದ. ಪಿ ಇಂಟು ಆರ್ ಎಷ್ಟು ಅದ ರೀ 10 ಅಂದ್ರೆ ಆರ್ ಸ್ಕ್ವೇರ್ ಅದ ಡಿವೈಡೆಡ್ ಬೈ 100 ಇಂಟು 100. ನೆಕ್ಸ್ಟು 310 ಆಗತ್ತದ. ಆರ್ ಈಕ್ವಲ್ ಟು 100 ಅದ ಡಿವೈಡೆಡ್ ಬೈ 100. ಈ ಸೊನ್ನೆ ಹೋಯಿತು, ಹೌದಾ? ಈ ಸೊನ್ನೆ ಹೋಯಿತು. ನೆಕ್ಸ್ಟು ಇದೊಂದು 2 ಸೊನ್ನೆ, ಇವು 2 ಸೊನ್ನೆ ಹೋಯಿತು. ಈಗ ಈ 39 ಈ ಕಡೆ ಬರೋ ಡಿವೈಡ್ ಆಗುತ್ತೆ 31 ಒಂದ್ಲೆ 31 4 ಹೌದಾ? ಇಲ್ಲಿ 4 ಬಂತು, ಇಲ್ಲಿ 1000 ಉಳಿದೈತಿ. ಅಂದ್ರೆ ಪಿ ಈಕ್ವಲ್ ಟು 4000. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, 8ನೇ ಪ್ರಶ್ನೆ ಇದೆ ನೋಡಿರಿ. ಪರಿಣಾಮಕಾರಿ ರಿಯಾಯಿತಿ ಶೇಕಡ ಎಷ್ಟು ಸ್ಥಾನ? ಅಂಗಡಿಯವನು ಒಂದು ಯೋಜನೆ ನೀಡಿದರೆ 5 ಖರೀದಿಸಿ 1 ಉಚಿತ ಅಂತೇಳಿ ಅವನು ನೀಡಿದಂದ್ರೆ ಏನು ಹೇಳನ್ರಿ? 1 ಉಚಿತ ನೋಡಿ, 5 ತೊಗೊಂಡ್ರೆ 1 ಫ್ರೀ ಅಂತ ಹೇಳತ್ತಾನೆ. ಹಾಗಾದ್ರೆ ಅವನಿಗೆ ಆ ಯೋಜನೆಯಲ್ಲಿ ರಿಯಾಯಿತಿ ಎಷ್ಟದ ಅಂತೇಳಿ ನಾವು ಕಂಡಿಬೇಕಂದ್ರೆ ನೋಡಿರಿ ಏನು ಹೇಳೋಣ. ಟೋಟಲ್ ನೋಡಿರಿ 5 ತೊಗೊಂಡ್ರೆ 1 ಫ್ರೀ. ಟೋಟಲ್ ಎಷ್ಟು ಆಯ್ತು? 6 ಆಯ್ತು. ಅಂದ್ರೆ 6ಕ್ಕೆ 1 ಫ್ರೀ ಅಂದ್ರೆ 100. ಅಂದ್ರೆ 100 ಡಿವೈಡೆಡ್ ಬೈ 6 ಅಂದ್ರೆ 16.6%. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಭಾಳ ಸಿಂಪಲ್. ನೆಕ್ಸ್ಟು 9th ಕ್ವಶನ್. ಪ್ರಯಾಣದ 5/3 ಭಾಗದಷ್ಟು ನೋಡಿರಿ. ಪ್ರಯಾಣದ 5/3 ಭಾಗದಷ್ಟು ಏನು ಮಾಡತ್ತನ್ರಿ? ಪ್ರಯಾಣದ 5/3 ಭಾಗದಷ್ಟು ಅಂದರೆ ಹೆಂಗೆ ಬರೀತೀರಿ? 5/3 ಭಾಗದಷ್ಟು ಅಂತಂದಾಗ ನಾನು 3 ಡಿವೈಡೆಡ್ ಬೈ 5 350. ಓಕೆ, ಆಮೇಲೆ ಏನು ಹೇಳ್ಯಾರ ನೋಡಿರಿ. ದೂರವನ್ನು ಗಂಟೆಗೆ 84 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿ ಉಳಿದ ದೂರವನ್ನು 56 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿ ಸರಾಸರಿ ವೇಗ ಕಂಡುಹಿಡಿದ. ಇದು ಸರಾಸರಿ ಮೇಲೆ ಅದ ನೋಡಿರಿ. ಈಗ ಟೋಟಲ್ ನನಗೆ ಎಷ್ಟು ಅದ ರೀ? 5 ಅದೈತಿ, ಹೌದಾ? ಟೋಟಲ್ 5 ಅದ. 5ರೊಳಗೆ ಆಲ್ರೆಡಿ ನಾ ಏನು ಮಾಡೀನಿ? 3 ಅಂದಾನ. 3 ಅಂದ್ರೆ ಉಳಿದದ್ದು ಎಷ್ಟು? 2, ಹೌದಾ? ಅಂದಾಗ ನಾ ಈಗ ಟೋಟಲ್ ಟೈಮ್ ಕಂಡಿಡ್ತೀನಿ ಫಸ್ಟಿಗೆ, ಆಮೇಲೆ ಎವರೇಜ್ ಸ್ಪೀಡ್. ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆ, ಈಗ ನೋಡಿರಿ ಹೆಂಗದ ಡಿಸ್ಟನ್ಸ್. ಟೋಟಲ್ ನಮಗೆ ಒಂದೇದು ಎಷ್ಟು ಅದ ರೀ? 3 ಅದ. ಈ 3 ಹೋಗಾಕ ಎಷ್ಟು ತೊಗೊಂಡ ನೀವು? 84 ತೊಗೊಂಡ. ಪ್ಲಸ್ ಉಳ್ಕಿದ್ದ 2 ಐತಿ. ಆ 2 ಹೋಗಾಕೆ ಎಷ್ಟು ತೊಗೊಂಡ್ರಿ? 56 ಸ್ಪೀಡ್ ಅದ. ಇದನ್ನು ಸಿಂಪ್ಲಿಫೈ ಮಾಡಿರಿ. 2 1 2 28 3 1 3 2 3 28. ಛೇದಗಳು ಸೇಮ್ ಅದಾವ ಅಂತಂದಾಗ 28 ಡಿವೈಡೆಡ್ ಬೈ 2 ಅಂತಂದಾಗ 2 1 2 14. ಅಂದ್ರೆ ಟೈಮ್ ಎಷ್ಟು ಬಂತು? 1/14 ಬಂತು, ಹೌದಾ? ಈಗ ನಾ ಎವರೇಜ್ ಸ್ಪೀಡ್ ಕಂಡುಹಿಡಿತೀನಿ. ಎವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, 5 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 14 ಅಂತಂದಾಗ 5 ಇಂಟು 14 ಡಿವೈಡೆಡ್ ಬೈ 1 ಆಗುತ್ತೆ. 14 ಎಷ್ಟು? 70 ಕಿಲೋಮೀಟರ್ ಪರ್ ಅವರ್ ಈಸ್ ದಿ ಎವರೇಜ್ ಸ್ಪೀಡ್ 70. ಆಪ್ಷನ್ ನಂಬರ್ 2 ಈಸ್ ರೈಟ್. ನೋಡಿರಿ, ಇದು ಲಾಸ್ಟ್ ಯಾವುದೇ ಶಿಫ್ಟ್ಗಳಲ್ಲಿ ಈ ಥರ ಕ್ವಶನ್ ಬಂದಿಲ್ಲ. ಇಲ್ಲಿ ಕೇಳೋಣ. ವೆರಿ ಇಂಪಾರ್ಟೆಂಟು, ನೋಟ್ ಮಾಡಿಟ್ಕೊರಿ. ಡನ್. ಓಕೆ, ಪ್ರತಿ ಶಿಫ್ಟಲ್ಲಿ ಹೊಸದೇನರೆ ಮಾಡಿರ್ತಾನೆ, ಬರ್ತದೆ ಚೇಂಜಸ್ ಆಗುತ್ತೆ. ಹೆಂಗಂದ್ರೆ ದಿನಗಳು ಕಳೆದಂಗೆ ಹಂಗೆ ವೇರಿಯೇಷನ್ ಆಗ್ತವೆ. ಓಕೆ, ಡನ್. ಬಲವೃತ್ತಾಕಾರ ಶಂಕುವಿನ ಆಕಾರದ ಗಣದ ಅಳತೆ ಅಂದ್ರೆ ಅದ್ರದ್ದು ಏನು ಕೊಟ್ಟಾನ? ವ್ಯಾಲ್ಯೂಮ್ ಕೊಟ್ಟಾನ, ಅದರ ಹೈಟು ಕೊಟ್ಟಾನ, ರೇಡಿಯಸ್ ಕಂಡಿಡಿಯೋಣ. ನೋಡಿರಿ, ಇಲ್ಲಿ ಎತ್ತರ ಎಚ್ ಈಕ್ವಲ್ ಟು ಏನು ಕೊಟ್ಟಾನ? 0.12 ಮೀಟರ್ ಕೊಟ್ಟಾನ, ಹೌದಾ? ನಾನು ಅದನ್ನು ಸೆಂಟಿಮೀಟರ್ದಾಗ ಮಾಡ್ಕೋತೀನಿ. ಯಾಕೆ ಹೇಳ್ರಿ? ಇಲ್ಲಿ ಕೊಟ್ಟಂಥ ಸೆಂಟಿಮೀಟರ್ದಾಗ ಹೋಗೋದ ಅಂದ್ರೆ ನಾನು ಏನು ಮಾಡ್ತೀನಿ? 12 ಸೆಂಟಿಮೀಟ್ರ್ ಆಗುತ್ತೆ. ಓಕೆ, ಈಗ ವ್ಯಾಲ್ಯೂಮ್ ಈಕ್ವಲ್ ಟು 1 ಡಿವೈಡೆಡ್ ಬೈ 3 ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ವ್ಯಾಲ್ಯೂಮ್ ಈಕ್ವಲ್ ಟು ಅಂದಾಗ ನೋಡಿರಿ, ಇಲ್ಲಿ ವಿ ಈಕ್ವಲ್ ಟು ಅವ್ರು ಆಲ್ರೆಡಿ ಕೊಟ್ಟಾರ. ಈಗ ಎಷ್ಟು ಕೊಟ್ಟಾರ? 168 ಪೈ ಕೊಟ್ಟಾರ, ಹೌದಾ? ಆಲ್ರೆಡಿ ಇಲ್ಲೊಂದು ಪೈ ಅದ ರೀ, ಮಿಸ್ಟೇಕ್ ಆಗೈತಿ, ಇರಲಿ. 168 ಪೈ. ಡನ್. ಓಕೆ, ಈಕ್ವಲ್ ಟು
1/3 ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಇಂಟು 12. ಓಕೆ, ಇಷ್ಟೆಲ್ಲ ಆಯ್ತಾ. ಈಗ ನೋಡಿ, ಈ ಪೈ ಹೋಯಿತು. ಈ 3 ಒಂದಲೇ 3 4 12. ಓಕೆ, ನೆಕ್ಸ್ಟ್ ಆರ್ ಸ್ಕ್ವೇರ್ ಈಕ್ವಲ್ ಟು 168 ಡಿವೈಡೆಡ್ ಬೈ ಈ 4 ಈ ಕಡೆ ಬಂದರೆ 4 ಆಯಿತು. ಅಂದರೆ ಟೋಟಲ್ ಎಷ್ಟು ಬಂತು? 42. ಆದರೆ ಬರೀ ನಂಗೆ ರೇಡಿಯಸ್ ಸ್ಕ್ವೇರ್ ಅಲ್ಲ, ಬರೀ ರೇಡಿಯಸ್ ಬೇಕಾಗಿತ್ತು. ಆರ್ ಈಕ್ವಲ್ ಟು ರೂಟ್ ಆಫ್ 42 ಸೆಂಟಿಮೀಟರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊರಿ. ಡನ್. ಓಕೆ, 11ನೇ ಪ್ರಶ್ನೆಯನ್ನು ನೋಡಿ. ವಿಜಯ್ ನೋಡಿ, ಲಾಸ್ಟ್ ಪ್ರತಿ ಸಲ ಹೇಳ್ತೀನಿ, ಈ ಥರ ಕ್ವಶನ್ ಬಂದಾಗ ಪರ್ಸೆಂಟೇಜ್ ಮಾಡ್ತೀವಿ. ಈ ಶಿಫ್ಟಲ್ಲಿ 1 ದಿನ 2 ಕೇಳಾರ ನೋಡೋಣ. ಓಕೆ, ವಿಜಯ್ ಅವರಿಗೆ 2 ಜನ ಮಕ್ಕಳು ಅದಾರ, ಅಜಯ್ ಮತ್ತು ಪ್ರಕಾಶ್ ಅಂತೇಳಿ. ಅವರಿಗೆ 10% ಬಡ್ಡಿಯೊಳಗೆ ಹೂಡಿಕೆ ಮಾಡಿದ ನಂತರ 15 ಮತ್ತು 14 ವರ್ಷಗಳ ನಂತರ ಅವರಿಗೆ ಸೇಮ್ ಮೊತ್ತವನ್ನು ಪಡೆದರೆ ವಿಜಯ್ ಅವರು ಪ್ರಕಾಶ್ ಅವರಿಗೆ ಎಷ್ಟು ಕೊಡ್ತಾರೆ? 10% ಅದಲ್ರಿ. ಈ ಪರ್ಸೆಂಟೇಜನ್ನು ನಾನು ಭಿನ್ನ ರಾಶಿ ಒಳಗೆ ಬರೀತೀನಿ. ಎಷ್ಟಾಯಿತು? 1/10 ಆಯಿತು. ಅಂದ್ರೆ 11/10. ಟೋಟಲ್ ಎಷ್ಟಾಯಿತು? 21. 21 ಅಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ. ಹೌದಾ? 21 ಇದ್ದದ್ದು ಎಷ್ಟಾಗೈತೆ ರೀ? 1258. ಅದಕ್ಕೆ ಇಂಟು ಎಷ್ಟು ಮಾಡ್ಯಾರ ರೀ? 58 ಮಾಡ್ಯಾರ. ಅಂದ್ರೆ ಈಗ ಅವ್ರು ಕೇಳಿದ್ದು ಯಾರ್ದು? ಪ್ರಕಾಶ್ ಎಷ್ಟನೇದವ? 2ನೇದವ ಅದಾನ. ಅಂದ್ರೆ 10 ಅಂದರೆ ಎಷ್ಟು? 10 ಇಂಟು 58 ಅಂದರೆ ಎಷ್ಟು? 580. ಓಕೆ, ಡನ್. ನೆಕ್ಸ್ಟ್, 30 ಆಟಿಕೆಗಳ ಮಾರಾಟ ಬೆಲೆಯು 50 ಆಟಿಕೆಗಳ ಕೊಳ್ಳುವ ಬೆಲೆಗೆ ಸಮಾನ ಆಗಿದೆ. ಏನು ಹೇಳ ನೋಡ್ರಿ. 30 ಆಟಿಕೆಗಳ ಮಾರಾಟ ಬೆಲೆಯು 50 ಆಟಿಕೆಗಳ ಕೊಂಡ ಬೆಲೆಗೆ ಸಮಾನಾಗಿದೆ. ಆಮೇಲೆ ಲಾಭದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳ್ಯಾರ ನೋಡಿ. ಈ 0 ಹೋಯಿತು. ಹೌದಾ? 0 ಹೋಯಿತು. ಈಗ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 5/3 ಆಯಿತು. ಅಂದಾಗ ನನಗೆ ಏನು ಪರ್ಸಂಟೇಜ್ ಎಷ್ಟು ಶೇಕಡಾವಾರು ಅಂತಾರೆ ಅಂದ್ರೆ ಇದಕ್ಕೆ ಇಂಟು 100 ಮಾಡಿಬಿಡ್ರಿ. ಅಂದರೆ ಎಷ್ಟಾಯಿತು? 500/3 ಅಂತಂದಾಗ ಎಷ್ಟಲ್ಲಿ ಹೋಗುತ್ತೆ? 50 500 ಡಿವೈಡೆಡ್ ಬೈ ಎಷ್ಟು? 3 ಅದ ಇಲ್ಲಿ. ಓಕೆ, 5 1 5, ಆಮೇಲೆ 5 6 6 ಅಂದ್ರೆ 166.67 ಅಂದ್ರೆ 100ಕ್ಕಿಂತ ಎಷ್ಟು ಹೆಚ್ಚದ ರೀ? 66.67 ಅವರಿಗೆ ಸಿಕ್ಕಂತಹ ಲಾಭ ಆಗಿರ್ತೈತಿ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಇದು ಕೂಡ ಲಾಸ್ಟ್ ಇದೇ ರೀತಿ ಕ್ವಶನ್ಸ್ ಎಲ್ಲಿ ಬಂದಿಲ್ಲ ಹಿಂದ್ಗಡೆ ಗೊತ್ತಿರಲಿ. ಡನ್. ಓಕೆ, 13ನೇ ಪ್ರಶ್ನೆನ ನೋಡಿರಿ. ರೂಪಾಲಿ ವಿಜ್ಞಾನದಲ್ಲಿ ಗಳಿಸಿದ್ದಕ್ಕಿಂತ ಗಣಿತದಲ್ಲಿ 2 ಪಟ್ಟು ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ. ನೋಡಿರಿ, ವಿಜ್ಞಾನ ಅಂದ್ರೆ ಯಾವುದು? ಸೈನ್ಸು, ಮ್ಯಾಥ್ಸು, ಆಮೇಲೆ ಮತ್ತೊಂದು ಕಂಪ್ಯೂಟರ್, 3 ಅದ. ಓಕೆ, ಅದು ಹಂಗೆ ಇರಲಿ. ಗಣಿತ ಮತ್ತು ವಿಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಒಟ್ಟು ಅಂಕಗಳು ಎಷ್ಟು ಅದಾವೆ ರೀ? 234 ಅದಾವೆ. ಗಣಿತ ಮತ್ತು ಕಂಪ್ಯೂಟರ್ಗಳ ಅವರ ಅನುಪಾತ ಎಷ್ಟದ ನೋಡಿರಿ. ಗಣಿತ ಮತ್ತು ಕಂಪ್ಯೂಟರ್ದು 4:3. ಇಲ್ಲಿ ಸಿಕ್ತಿಲ್ಲ ನನಗೆ. ಗಣಿತದಲ್ಲಿ ರೂಪಾಲಿಯವರು ಪಡೆದಂಥ ಅಂಕಗಳು ಎಷ್ಟು ಅಂದಾರ ಅಂದ್ರೆ ಇಲ್ಲಿ ನೋಡಿರಿ. ರೂಪಾಲಿಯವರು ವಿಜ್ಞಾನದಲ್ಲಿ ಗಳಿಸಿದ್ದಕ್ಕಿಂತ ಗಣಿತದಲ್ಲಿ 2 ಪಟ್ಟು ಹೆಚ್ಚು ಅಂದ್ರೆ ಇದಕ್ಕಿಂತ 2 ಪಟ್ಟು ಹೆಚ್ಚು ಅಂದ್ರೆ ಇಲ್ಲಿ 2 ಐತೆ ಅಂತ ತಿಳ್ಕೊಬೇಕು ನಾವು. ಹೌದಿಲ್ಲ? ನಮಗೆ ಇದರಿಂದ ಇದು ಗೊತ್ತಾಗಿದೆ. ಯಾಕೆ ಹೇಳ್ರಿ? ಇದ್ರದ್ದು 2 ಪಟ್ಟು ಅದ ಇದು. ಹೌದಿಲ್ಲ? ಹಾಂ, ಅಂದ್ರೆ 3 ನನಗೆ ಸಿಕ್ಕುನ. ಓಕೆ, ಈಗ 3 ಅನುಪಾತಗಳು ಸಿಕ್ಕ ಮೇಲೆ ಒಟ್ಟು ಎಷ್ಟು ಕೊಟ್ಟಾರೆ ಅಂಕಗಳು? 234. ಇಲ್ಲ ನೀವು ಹಿಂಗೆ ಮಾಡ್ಕೊರಿ. ಒಟ್ಟು ಅನುಪಾತ ಕೂಡಿಸ್ರಿ. ಎಷ್ಟಾಯಿತು? 4 3 7 8 9 ಟೋಟಲ್ ಅನುಪಾತ ಅಂದ್ರೆ 234. ಹೌದಾ? ಅಂದ್ರೆ 9 ಅಂದ್ರೆ ಎಷ್ಟು ಕೊಟ್ಟಾರೆ? 234. ಅಂದ್ರೆ ಎಷ್ಟು ಇಂಟು ಮಾಡ್ಯಾರ ರೀ? 26 ಇಂಟು ಮಾಡ್ಯಾರ. ಅದಕ್ಕೆ ಅವ್ರು ಕೇಳಿದ್ದು ಯಾರು? ಗಣಿತ. ಹೌದಿಲ್ಲ ರೀ? ಯಾವುದು? ಗಣಿತ. ಅಂದ್ರೆ 4 ಅಂದರೆ ಎಷ್ಟು? ಇದಕ್ಕೂ 26 ಇಂಟು ಮಾಡಿರಿ. ಎಷ್ಟು ಬಂತು? 104. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್.
14 ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 8 1 8 4 32 ಇಂಟು 5 ಮೈನಸ್ 2 3 6 4 5 20 ಮೈನಸ್ 6 ಅಂದರೆ ಎಷ್ಟು ಬಂತು? 14 ಬಂತು. 14 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ. ಎ ಮತ್ತು ಬಿಗಳ ವಯಸ್ಸಿಗೆ ಬಂದಂಥದ್ದು ಫಸ್ಟ್ ಕ್ವಶನ್ ಐತೆ ನೋಡ್ರಿ ಇದು ಅವತ್ತು. ಓಕೆ, ಏನದ ರೀ? ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 4:9 ಅದ. ಓಕೆ, ಎಷ್ಟದ ರೀ? 4:9. ಹಾಗಿದ್ದಾಗ ಅವರ ವಯಸ್ಸಿನ ವ್ಯತ್ಯಾಸ 10 ವರ್ಷಗಳಾಗಿದ್ದರೆ ಈಗಿನಿಂದ 4 ವರ್ಷಗಳ ನಂತರ ಅವರ ವಯಸ್ಸನ್ನು ಹೋಲಿಕೆ ಮಾಡಿ ಅಂತ ಹೇಳ್ಯಾರ. ಓಕೆ, ಫಸ್ಟಿಗೆ ಅವರ ವಯಸ್ಸಿನ ವ್ಯತ್ಯಾಸ 10 ವರ್ಷ ಅಂದಾರ. ಅಂದರೆ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟದ ರೀ? 5 ಅದ. 5 ಅಂದ್ರನ 10 ಅಂದಾರ. ಅಂದರೆ ಇಂಟು ಎಷ್ಟು ಮಾಡ್ಯಾರ ರೀ? ಇಂಟು 2 ಮಾಡ್ಯಾರ ಅವರು. ಹೌದಾ? ಇಂಟು 2 ಮಾಡ್ಯಾರ ಅಂದ್ರೆ ನಾವು ಟೋಟಲ್ಲಾಗಿ 4 ಇಂಟು 2 ಅಂತಂದರೆ ಎಷ್ಟಾಯಿತು? 8 ಆಯ್ತಾ? ಓಕೆ, ಅದೇ ರೀತಿ 9 ಇಂಟು 2 ಅಂತಂದರೆ ಎಷ್ಟಾಯಿತು? 18 ಆಯ್ತು. ಹೌದಿಲ್ಲ? 4 ವರ್ಷಗಳ ನಂತರ, ಹೌದಿಲ್ಲ ರೀ? ನಂತರ ಅಂದಾಗ ಇದಕ್ಕೂ 4 ಕೂಡಿಸ್ರಿ, ಇದಕ್ಕೂ 4 ಕೂಡಿಸ್ರಿ. ಇದು ಪ್ರಸ್ತುತ ವಯಸ್ಸು ಸಿಕ್ತು ನಮಗೆ. ಅಂದಾಗ ಎಷ್ಟಾಯಿತು? 12:22. ಆದ್ರೆ ಸಿಕ್ತು ನಮಗೆ 4 ವರ್ಷಗಳು. ಆದರೆ ಇವು ಒಂದ ಮಗ ಹೋಗ್ತಾವೆ ಇಲ್ಲಿ. ಎಷ್ಟಲ್ಲಿ ಹೋಗ್ತಾವೆ? 2 6 2 1. ಹೌದಾ? 6:11 ನಮ್ಮದು ಫೈನಲ್ ಆನ್ಸರ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ನ ನೋಟ್ ಮಾಡಿಟ್ಕೊರಿ. ಓಕೆ, ಡನ್. 16ನೆಯ ಪ್ರಶ್ನೆಯನ್ನು ನೋಡಿರಿ. ಜಾಕೀರ್ ತನ್ನ ಸಾಮಾನ್ಯ ವೇಗದ ಕಾರನ್ನು ಓಡಿಸಿದರೆ ಅವನು 45 ನಿಮಿಷ ತಡವಾಗಿ ತಲುಪುವನು. ಜಾಕೀರ್ ತನ್ನ ಸಾಮಾನ್ಯ ವೇಗದಲ್ಲಿ ಓಡಿಸಿದ್ದರೆ ಸಿಟಿಯ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಈಗ ನೋಡಿರಿ ಏನಂದಾನ, ಇಲ್ಲಿ ಒಂದು ವ್ಯಾಲ್ಯೂ ಮಿಸ್ ಆಗಿತ್ತು ನೋಡಿರಿ. ಅವನ ಸಾಮಾನ್ಯ ಕಾರನ್ನು 1/4 ವೇಗದಲ್ಲಿ ಇಲ್ಲೈತೆ ನೋಡಿರಿ. 1/4. ಓಕೆ, 1/4 ಅಂತಂದಾಗ ನಮ್ಮದು ಸ್ಪೀಡ್ ಈಕ್ವಲ್ ಟು ಏನಕ್ಕತ್ರಿ? ಇದು 4 ಇದ್ದರೆ ಇದು 1 ಆಗುತ್ತೆ. ಟೈಮ್ ರೆಸಿಪ್ರೋಕಲ್, ಇದು 1 ಇದ್ರೆ 4 ಆಗುತ್ತೆ. ಡಿಫ್ರೆನ್ಸ್ ಎಷ್ಟದ ರೀ? 3. ಹೌದಿಲ್ಲ? 3 ಅಂದ್ರೆ 45 ನಿಮಿಷ ಲೇಟ್ ಮಾಡ್ಬೇಕು. ನಮ್ಮದು 4 ಸ್ಪೀಡ್ ಹೆಚ್ಚಾದಾಗಿದ್ದು. ನಾರ್ಮಲ್ ಸ್ಪೀಡ್ ಅಂದರೆ 1 ಇದ್ದಾಗ ಎಷ್ಟು? 1 ಇದ್ದಾಗ 15. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೋಡಿ, ಇದಕ್ಕೆ ಇಂಟು 15 ಮಾಡ್ಯಾರ. ಹೌದಿಲ್ಲ? ಇದಕ್ಕೂ 15 ಮಾಡಿದರೆ 15 ನಿಮಿಷಗಳು ಹೋಗ್ತಾನೆ. ಓಕೆ, ಡನ್. 2% ಆಫ್ 336 ಅನ್ನ 2% ನೋಡಿರಿ. ನಾವು 2%ಅನ್ನು ಯಾವ ರೀತಿ ಬರೀತೀವಿ? 2/100 ಬರೀತೀವಿ ಇಂಟು ಎಕ್ಸ್. ಹೌದಾ? ಈಕ್ವಲ್ ಟು 336. 2 1 2 ಎಷ್ಟಿರಲಿ? 2 1 2 6 12 ಮತ್ತು 2 8 14. 2 6 12 2 8 14. ಈ 100 ಈ ಕಡೆ ಕಳಿಸಿದ್ರೆ 14,800. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ನೆಕ್ಸ್ಟ್ 18 ಕ್ವಶನ್. ಈ ರೀತಿ ಕ್ವಶನ್ಸು ಸ್ಟಾರ್ಟಿಂಗ್ ಶಿಫ್ಟ್ಗಳಲ್ಲಿ ಎಲ್ಲ ಕೊಟ್ಟ. ಏನು ಮಾಡಿ ಸತತ 3 ತಿಂಗಳು ಏನಾಗೈತಿ? 25 10 ಶೇಕಡ 30% ಕಡಿಮೆ ಆಗೈತೆ. ಹೌದಾ? ನೆಕ್ಸ್ಟ್ ಏನಾಗೈತಿ? 4ನೇ ತಿಂಗಳದಾಗ 60% ಹೆಚ್ಚಾಗೈತೆ. ಹಂಗಾದ್ರೆ 4ನೇ ತಿಂಗಳಲ್ಲಿ ಇಂಧನದ ಬೆಲೆಯ ಮೂಲ ಶೇಕಡಾವಾರು ಹೆಚ್ಚಳ ಅಥವಾ ಇಳಿಕೆ ಎಷ್ಟು? ಪರ್ಸಂಟೇಜ್ಗಳನ್ನು ಭಿನ್ನರಾಶಿ ಒಳಗೆ ಬರ್ಕೊಂಡು ಮಾಡುವುದಂತ ನಿಮಗೆ ಮೊದಲಕ್ಕೆ ಹೇಳಿದ್ದೆ ನಾನು. 25, ಆಮೇಲೆ 10 ಅದ ರೀ, ಆಮೇಲೆ 30 ಅದ, ಆಮೇಲೆ 60 ಅದ. ಓಕೆ, ಇಲ್ಲೊಂದು ನೆನಪಿರಲಿ, ಇದು 1 ಹೆಚ್ಚಾಗೈತಿ, ಇವು 3 ಕಡಿಮೆ ಆಗ್ಯಾವ. ಹೌದಾ? ನಾವು ಈ 25% ಯಾವ ರೀತಿ ಬರಿತೀವಿ ರೀ? ಭಿನ್ನರಾಶಿ ಒಳಗೆ 1/4 ಬರಿತೀವಿ. 10% 1/10 ಬರಿತೀವಿ. 30% 3/10 ಬರಿತೀವಿ. 60% 3/5 ಬರಿತೀವಿ. ಓಕೆ, ಈಗ ನೋಡಿರಿ, ಇಲ್ಲಿ 3 ಕಡಿಮೆ ಆಗ್ಯಾವ. ಅಂದ್ರೆ ಫಸ್ಟಕ್ಕೆ ಇಲ್ಲಿ 4 ಐತಿ, ಆದರೆ 1 ಕಮ್ಮಿ ಆಗೈತೆ. ಅಂದರೆ ಎಷ್ಟಾಯ್ತು? 3. ಇಲ್ಲಿ 10 ಐತಿ, 1 ಕಮ್ಮಿ ಆಗೈತೆ ಅಂದರೆ 9. ಇಲ್ಲಿ 10 ಐತಿ, 3 ಕಮ್ಮಿ ಆಗೈತೆ ಅಂದರೆ 7. ಆದರೆ ಇಲ್ಲಿ 5 ಅದ, 3 ಹೆಚ್ಚಾಗೈತಿ. ಯಾಕೆ ಹೇಳಿ? 4ನೇ ತಿಂಗಳು ಹೆಚ್ಚಾಗೈತಿ ಅಂದರೆ 8 ಆಯಿತು. ಇವುಗಳೆಲ್ಲ ಇಂಟು ಮಾಡಿಬಿಡ್ರಿ. ಎಷ್ಟಾಯಿತು? 4 25 2000 ಆಯಿತಾ? ಇದು 1512. ಈಗ ನನಗಿದನ್ನು 100ಕ್ಕೆ ಕನ್ವರ್ಟ್ ಮಾಡ್ಕೋತೀನಿ ಅಂದರೆ ಇದಕ್ಕೆ ಎಷ್ಟು ಡಿವೈಡ್ ಮಾಡ್ತೀನಿ? 20ರಲ್ಲಿ ಡಿವೈಡ್ ಮಾಡ್ತೀನಿ ಅಂದರೆ ಇದು 100 ಆಯಿತು. ಆಮೇಲೆ ಇದು
75.6 ನೋಡಿರಿ. 100ಕ್ಕೆ ಹೋಲಿಕೆ ಮಾಡ್ಬೇಕು ನಾವು. 100ಕ್ಕಿಂತ ಎಷ್ಟು ಕಮ್ಮಿ ಆಗೈತೋ ಹೆಚ್ಚಾಗೈತೆ? ಕಮ್ಮಿ ಆಗೈತಿ. ಎಷ್ಟು ಕಮ್ಮಿ ಆಗೈತಿ? 24.4 ನಮ್ದು ಕಡಿಮೆ ಆಗೈತಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. 24.6 ಆಗಬೇಕು. ಇರಲಿ, 24.4 ಕರೆಕ್ಟ್ ಅದ ಲಾಸ್ಟಿಗೆ. ಓಕೆ, ಡನ್. ಈ ರೀತಿ ಕ್ವಶನನ್ನು ಎಲ್ಲ ನಾವು ಒಂದೇ ಮೆಥಡಲ್ಲಿ ಹೇಳ್ಕೊತ ಹೋಗೀನಿ. ನೀವು ಎಲ್ಲ ಶಿಫ್ಟ್ಗಳನ್ನು ನೋಡಿ, ಯಾವುದೂ ಚೇಂಜಸ್ ಮಾಡಿಲ್ಲ ನಾನು. ಓಕೆ, ಡನ್. ನೆಕ್ಸ್ಟ್ 19ನೇ ಪ್ರಶ್ನೆ, ಲಸಾಮಸ ಮೇಲೆ ಅದ ನೋಡಿರಿ. ಏನದ ರೀ? ಎರಡು ಸಂಖ್ಯೆಗಳ ಗುಣಲಬ್ಧ 5184 ಅದ. ಅವುಗಳ ಮಸಾನು ಕೊಟ್ಟಾನ 24 ಅಂತೇಳಿ. ಲಸ ಕಂಡುಹಿಡಿ ಅನ್ನೋದು ಅಂದ್ರೆ A ಇಂಟು B ಈಕ್ವಲ್ ಟು L ಇಂಟು H. A ಇಂಟು B ಅಂದರೆ ಎರಡು ಸಂಖ್ಯೆಗಳು, ಅವುಗಳ ಗುಣಲಬ್ಧ ಕೊಟ್ಟಾನ 5184. ಇಲ್ಲಿ ನನಗೆ ಯಾವ್ದು ಕೊಟ್ಟಾನ? LCM ಗೊತ್ತಿಲ್ಲ, H ಕೊಟ್ಟಾನ. ಅದನ್ನು ಈ ಕಡೆ ತೊಗೊತೀನಿ, ಡಿವೈಡೆಡ್ ಬೈ ಆಗುತ್ತೆ. ಎಷ್ಟಾಗತ್ತೆ ರೀ? 24. ಅಂದರೆ 24ರಲ್ಲಿ ನಾನು ಡಿವೈಡ್ ಮಾಡಿದರೆ 24 ಎರಡರಲ್ಲೇ 48, 24 ಒಂದಲೇ 24 ಅಂದ್ರೆ ನಮ್ಮದು L ಈಕ್ವಲ್ ಟು ಎಷ್ಟು ಬಂತು? 216. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಓಕೆ, 5 ಎಷ್ಟರಲ್ಲೇ ರೀ? 5 ಒಂದಲೇ 5 ಮೂರಲಿ, ಹೌದಾ? 65 ಹೋಯ್ತು. ಇಂಟು ಇಲ್ಲಿ ನೋಡಿರಿ, 6 ಮೈನಸ್ 4 ಅಂದರೆ ಎಷ್ಟು ಉಳಿತು? 2 ಉಳಿತು. ಈ 2 ಹೋಯಿತು. ನೆಕ್ಸ್ಟ್ 8 ಒಂದಲೇ 8, 2ರಲ್ಲಿ 14 ಮತ್ತು 2 ಅಂತಂದ್ರೆ 16 ಉಳಿತು. 13 ಅಂದ್ರೆ 6 ಮೂರಲೆ 18, 20 ಅಂದ್ರೆ 208 ನಮ್ಮದು ಫೈನಲ್ ಆನ್ಸರ್. ಓಕೆ, ಇದೇ ರೀತಿ ನೀವು ಕ್ಲಾಸನ್ನು ಕಂಟಿನ್ಯೂ ನೋಡ್ತಾ ಇರಿ. ಇವತ್ತು 11 ಫೆಬ್ರವರಿ 2025 ನಾನು ಶಿಫ್ಟ್ 2 ಅನ್ನು ಮುಗಿಸಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಶಿಫ್ಟ್ 3 ಅನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ಓಕೆ, ಡನ್. ಕಂಟಿನ್ಯೂ ಕ್ಲಾಸನ್ನು ನೋಡ್ತಾ ಇರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಆಲ್ ದ ಬೆಸ್ಟ್. ಎಲ್ಲಿಗೂ ಚೆನ್ನಾಗಿ ಮಾಡಿರಿ. ಯಾಕಂತಂದ್ರೆ ಪ್ರಾಕ್ಟೀಸ್ ಮಾಡಿರಿ. ಕಮ್ಮಿ ಡೇಸ್ ಅದಾವು, ನೀವು ಬರೀ ಜಸ್ಟ್ ನೋಡ್ಕೊತ ಹೋಗ್ರಿ, ಅಷ್ಟೇ ನೆನಪು ಉಳಿತೈತೆ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.